ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆಲೂ ಕಬಾಬ್ ಮಾಡ್ತಾ ಇದ್ದೀನಿ. ಆಲೂ ಕಬಾಬ್ ಮಾಡ್ಕೊಳ್ಳೋದಕ್ಕೆ ನಾನು ಅರ್ಧ kg ಆಲೂಗಡ್ಡೆ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಮೇಲೆ ಇರೋ ಸಿಪ್ಪೆ ಎಲ್ಲ ನಾನು ತೆಕ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಚಿಕ್ಕ ಮಕ್ಕಳು ಅಂತ ಅಲ್ಲ, ದೊಡ್ಡವರು ತಿಂತಾರೆ ತುಂಬ ಇಷ್ಟಪಟ್ಟು. ಒಂದ್ಸತಿ ಟ್ರೈ ಮಾಡಿ. ನಾನು ಈಗ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ನೀರಲ್ಲಿ ಹಾಕ್ಕೋತಾ ಇದ್ದೀನಿ. ಲೆಕ್ಕ ಅಂತೆ. ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಈಗ ನಾನು ಉಪ್ಪು ನೀರಲ್ಲಿ ಒಂದ್ಸತಿ ತೊಳ್ಕೊತೀನಿ ಚೆನ್ನಾಗಿ. ಸಾಲ್ಟ್ ವಾಟ್ರಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊತೀನಿ. ನಿಮಗೆ ಯಾವ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇನ್ನೊಂದ್ಸರಿ ತೊಳ್ಕೊತೀನಿ. ಈಗ ತೊಳ್ಕೊಂಡು ಕ್ಲೀನಾಗಿ ಪ್ಲೇಟ್ಗೆ ತಗೋತಾ ಇದ್ದೀನಿ. ಇದಕ್ಕೆ ನಾನು ಯಾವುದು ಕಬಾಬ್ ಪೌಡ್ರ್ ಮಿಕ್ಸ್ ಮಾಡ್ತಿಲ್ಲ. ನನ್ನ ಮನೇಲಿರೋ ಪೌಡ್ರಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆದೇನು ತೊಗೊಂಬರೋದಿಲ್ಲ. ಕಬಾಬ್ ಪೌಡ್ರಾಗಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ ನಾನು. ಈಗ ಫಸ್ಟು ನಾನು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತೀನಿ ಕಾರ್ನ್ಫ್ಲೋರು. ನಾನು ಅರ್ಧ kg ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ತಗೊಳ್ಳಿ ನೀವು. ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಅಣ್ಣ ತಿನ್ನಲ್ಲ, ಅಮ್ಮ ತಿನ್ನಲ್ಲ. ಸೊ ನಾನು ನನ್ನ ತಮ್ಮ ಇಬ್ಬರೇ, ಅದಕ್ಕೆ ನಾನು ಇಷ್ಟು ಮಾಡ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರು. ಇದಕ್ಕೆ ನಾನು ಯಾವುದೇ ಕಲರು ಯೂಸ್ ಮಾಡ್ತಾ ಇಲ್ಲ. ಒಂದು 1/2 ಟೇಬಲ್ ಸ್ಪೂನು ಇಲ್ಲ 3/4 ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಜಾಸ್ತಿ ಬೇಡ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಜೀರಿಗೆ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನೊಂದು ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೋತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಇದನ್ನು ನೀರು ಹಾಕ್ಕೊಳ್ದೇನೆ ನಾನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಾನು ಯಾವುದೇ ಕಲರ್ ಹಾಕಲಿಲ್ಲ, ಕಲರ್ ಬಂದಿದೆ. ಇದು ಫಸ್ಟು ಆಲೂಗಡ್ಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಸ್ವಲ್ಪ ವಾಟ್ರ್ ಬೇಕು ಅಂದರೆ ಸುಮ್ಮನೆ ಹಂಗೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಈಗ ನಾನು ಆಲೂಗಡ್ಡೆ ಹಾಕ್ಕೋತಾ ಇದ್ದೀನಿ. ಇದರಲ್ಲೇ ಇರುತ್ತೆ. ಬೇರೆಯವರೆಲ್ಲ ಫಸ್ಟ್ ಸ್ವಲ್ಪ ಆಲೂಗಡ್ಡೆನ ಬೇಯಿಸ್ಕೊಂಡು ಆಮೇಲೆ ಮಾಡ್ತಾರೆ. ನಾನು ಆಲೂಗಡ್ಡೆ ಏನು ಬೇಯಿಸ್ಕೊತಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ನೀರಿನ ಅವಶ್ಯಕತೆ ಇಲ್ಲ. ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಅಂಟ್ಕೋಬೇಕು.
ಜಾಸ್ತಿ ಬೇಡ, ಒಂದು ಎರಡೇ ಹನಿ, ಜಾಸ್ತಿ ಬೇಡ ನೀರು. ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ನಾನು ಯಾವುದೇ ಕಲರ್ ಹಾಕಿಲ್ಲ, ಹೊರಗಡೆಯಿಂದ ನಾನು ಕಬಾಬ್ ಪೌಡ್ರ್ ತಂದಿಲ್ಲ. ಇದು ಮನೆಯಲ್ಲೇ ಮಾಡಿರೋದು, ಹೋಮ್ ಮೇಡು. ಹೆಲ್ತಿ ಕೂಡ, ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿಂತಾರೆ. ಇದಕ್ಕೆಲ್ಲ ಕ್ಲೀನಾಗಿ ಅಂಟ್ಕೋಬೇಕು. ನಾನು ಒಂದೇ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಮ್ಯಾರಿನೇಟ್ ಆಗಲಿ. ನಾನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ. ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗುತ್ತೆ. ಎಣ್ಣೆ ಬಿಸಿ ಒಂದು 10 ನಿಮಿಷ ಎಣ್ಣೆ ಬಿಸಿ ಆಗೋ ತನಕ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ. ಈಗ ಎಣ್ಣೆ ಬಿಸಿಗೆ ಇಡ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದನ್ನೇ ಬಿಡಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇದನ್ನ ಹೈ ಫ್ಲೇಮಲ್ಲಿ ಇಡಬೇಡಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಳಿ ನನಗೆ. ಚಿಕ್ಕ ಮಕ್ಳಿಗಂತೂ ಪೊಟ್ಯಾಟೊ ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ಅವ್ರಿಗೂ ಅಷ್ಟೇ. ಹೊರಗಡೆದೇನು ನಾನು ಇದರಲ್ಲಿ ಮಿಕ್ಸ್ ಮಾಡಲಿಲ್ಲ. ಬರೀ ಮನೇಲಿರೋ ಐಟಮ್ ಹಾಕಿ ನಾನು ಮಾಡ್ತಿರೋದು. ನಾನು ಹೊರಗಡೆದು ಕಬಾಬ್ ಪೌಡ್ರ್ ಏನು ತಗೊಬಂದು ಯೂಸ್ ಮಾಡಲಿಲ್ಲ, ಕಲರು ಯೂಸ್ ಮಾಡಿಲ್ಲ. ನಾನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಒಬ್ಬೊಬ್ರು ಒಂದು ಮುಕ್ಕಾಲು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋತಾರೆ. ನಾನು ಬೇಯಿಸ್ಕೊಂಡು ಇಲ್ಲ, ಏನೂ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಆಲೂಗಡ್ಡೆ ಬೆಂದಿದೆ. ನೋಡಿ, ನೋಡಿ ಗಲ್ಲ ಗಲ್ಲ ಅಂತ ಸೌಂಡ್ ಬರ್ತಿದೆ. ಈಗ ಇನ್ನೊಂದು ಸರಿ ಹಾಕ್ಕೊತೀನಿ. ಹಸಿದು ಹಾಕೊಳ್ಳೋದು ಬೇಡ ಅಂದರೆ 1/4% ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನು ಬೇಯಿಸ್ಕೊಂಡಿಲ್ಲ, ನಾನು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನೋಡಿ ಚೆನ್ನಾಗಿ ಬೆಂದಿದೆ. ಇದು ಬೆಂದಿದೆ. ಈಗ ಪೊಟ್ಯಾಟೊ ಕಬಾಬ್ ರೆಡಿ ಆಗಿದೆ. ಈಗ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಕಬಾಬ್ ಹೇಗಿರುತ್ತೋ ಹಾಗೇ ಇರುತ್ತೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉದುರಿಸ್ತೀನಿ ಚಾಟ್ ಮಸಾಲ, ಜಾಸ್ತಿ ಉದುರಿಸಲ್ಲ. ನೋಡಿ,
ಥ್ಯಾಂಕ್ಸ್ ಫಾರ್ ವಾಚಿಂಗ್.